ಬಿರಿಯಾನಿಯಲ್ಲಿ ಜುರುಳೆ ಪತ್ತೆ. ಯಳಂದೂರಿನ ಕ್ವಾಜಾ ಬಿರಿಯಾನಿ ಹೋಟೆಲ್ ವಿರುದ್ಧ ಗ್ರಾಹಕರ ಆಕ್ರೋಶ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಮಸೀದಿ ಪಕ್ಕದಲ್ಲಿ ಇರುವ ಕ್ವಾಜಾ ಬಿರಿಯಾನಿ ಹೋಟೆಲ್ನಲ್ಲಿ ಇಂದು ಮಧ್ಯಾಹ್ನ ಗಂಭೀರ ಘಟನೆ ನಡೆದಿದ್ದು, ಹೋಟೆಲ್ನಿಂದ ಪಾರ್ಸೆಲ್ ಮಾಡಿಕೊಂಡು ಹೋದ ಚಿಕನ್ ಬಿರಿಯಾನಿಯಲ್ಲಿ ಜುರುಳೆಗಳು ಪತ್ತೆಯಾಗಿರುವುದರಿಂದ ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಮತ್ತು ಆಕ್ರೋಶ ವ್ಯಕ್ತವಾಗುತ್ತಿದೆ. ಗ್ರಾಹಕರು ಎಂದಿನಂತೆ ಹೋಟೆಲ್ನಲ್ಲಿ ಚಿಕನ್ ಬಿರಿಯಾನಿ ಪಾರ್ಸೆಲ್ ಮಾಡಿಸಿಕೊಂಡು ಮನೆಗೆ ತೆರಳಿ ಊಟ ಮಾಡುವ ವೇಳೆ ಬಿರಿಯಾನಿಯಲ್ಲಿ ಜುರುಳೆಗಳು ಕಾಣಿಸಿಕೊಂಡಿವೆ ಎಂದು ಆರೋಪಿಸಿದ್ದಾರೆ. ಇದರಿಂದ ಬೆಚ್ಚಿಬಿದ್ದ ಗ್ರಾಹಕರು ಬಿರಿಯಾನಿ ಸಮೇತ ಹೋಟೆಲ್ಗೆ ಆಗಮಿಸಿ ಹೋಟೆಲ್ ಮಾಲೀಕನನ್ನ ಪ್ರಶ್ನಿಸಿದ್ದಾರೆ. ಈ ವೇಳೆ ಗ್ರಾಹಕರು ಮತ್ತು ಹೋಟೆಲ್ ಮಾಲೀಕನ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಮಾಲೀಕನ ವರ್ತನೆ ಇನ್ನಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಎನ್ನಲಾಗಿದೆ. ಗ್ರಾಹಕರ ಆರೋಪದ ಪ್ರಕಾರ ಹೋಟೆಲ್ ಮಾಲೀಕ ಸತ್ತರೆ ಸಾಯ್ತಾರೆ ಎಂಬ ಉಡಾಫೆ ಉತ್ತರ ನಿರ್ಲಕ್ಷ್ಯದ ಹೇಳಿಕೆ ನೀಡಿದ್ದು, ಇದು ಸಾರ್ವಜನಿಕ ಆರೋಗ್ಯದ ಬಗ್ಗೆ ಇರುವ ಅವಗಣನೆಯನ್ನೇ ತೋರಿಸುತ್ತದೆ ಎಂದು ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಹಕರು ಮಾತನಾಡಿ, ನಾವು ಊಟದಿಂದ ನಮಗೆ ಅಥವಾ ನಮ್ಮ ಮನೆಯವರಿಗೆ ಏನಾದರೂ ಪ್ರಾಣಾಪಾಯ ಸಂಭವಿಸಿದರೆ ಇದಕ್ಕೆ ಕಾರಣ ಯಾರು, ಜವಾಬ್ದಾರಿ ಯಾರಾಗ್ತಾರೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಈ ಘಟನೆ ಯಳಂದೂರು ಪಟ್ಟಣದಲ್ಲಿ ಆತಂಕ ಮೂಡಿಸಿದ್ದು, ಆಹಾರ ಸುರಕ್ಷತೆ ಮತ್ತು ಸ್ವಚ್ಛತೆ ಬಗ್ಗೆ ಗಂಭೀರ ಪ್ರಶ್ನೆಗಳು ಎದ್ದಿವೆ. ಸಾರ್ವಜನಿಕರು ಸಂಬಂಧಪಟ್ಟ ಆಹಾರ ಸುರಕ್ಷತಾ ಇಲಾಖೆ ಮತ್ತು ಸ್ಥಳೀಯ ಆಡಳಿತ ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ವರದಿ ಮಹದೇವಸ್ವಾಮಿ, ನಂದಿ ಟಿವಿ, ಚಾಮರಾಜನಗರ. ಹುಳ ಆಯ್ತಾ ನಿಮ್ಮ ಊಟದಲ್ಲಿ ಹುಳ ಆಯ್ತಾ ಅಂತ ಹೇಳಿದ್ವು. ಅದಕ್ಕೆ ನಾನು ಊಟ ಕೊಟ್ಟಿಲ್ಲ ಅಂತಂದ. ಅದಕ್ಕೆ ಊಟ ಕೊಟ್ಟಿಲ್ಲ ಅಂದ್ರೆ ಫುಡ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ತೀವಿ, ನಿನ್ನ ಊಟ ಈ ಊಟ ಏನು ಚೆಕ್ ಮಾಡಲಿ ಅಂತ ಹೇಳಿದ್ವು ಸರ್. ಅದಕ್ಕೆ ಪುನಃ ನಾನು ಮಿಸ್ ಆಯಿತು, ನಾನು ತಪ್ಪು ಮಾಡ್ತಾ ಇದ್ದೆ, ದುಡ್ಡು ಕೊಡ್ತೀನಿ ಅಂತಂದ. ನಾವು 250 ರೂಪಾಯಿ 240 ರೂಪಾಯಿ ಊಟ ತಗೊಂಡು 240 ರೂಪಾಯಿ ಕೊಟ್ರೆ ನಾವು 4 ಜನ ತಿಂದ್ಬಿಟ್ಟಿದ್ವಿ. ಸೊತ್ತೋದ್ರೆ ಯಾರು ಜವಾಬ್ದಾರಿ, ಅದನ್ನ ಕೇಳ್ತಿರೋದು. ಅದು ಬಿಟ್ರೆ ಏನಿಲ್ಲ ಸರ್, ಅಷ್ಟೇ. ಸೊತ್ತೋದ್ರೆ ಯಾರು ಜವಾಬ್ದಾರಿ? ಈಗ ಏನ್ ಹೇಳ್ತಿದ್ರೆ ಹೋಟ್ಲರು ಅವನು 250 ರೂಪಾಯಿ ದುಡ್ಡು ಕೊಡ್ತೀನಿ ಹೋಗಿ ಅಂತ ಅವನ. ಅದ್ ಬಿಟ್ಟು ಬೇರೆ ಯಾರನ್ನ ಫೋನ್ ಮಾಡಿ ಕರೆಹೇಳ್ತಾನ. ಈಗ 112 ಫೋನ್ ಮಾಡ್ದ, ಅವನೇ ಬರೋಳಿರೋದು, ನಾವ್ಯಾರು ಫೋನ್ ಮಾಡಿಲ್ಲ. ಅವನ ಜೊತೆ ಮಾತಾಡ್ತಿದೀವಿ, ಎಲ್ಲಾನು ಅವನೇ ಫೋನ್ ಮಾಡಿ ಬರಳ್ತಿದ್ದಾನೆ ಸರ್.